So, good morning, guys, and welcome back to my YouTube channel. And ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾಯಿಗಳು ಬಹು 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 ಅಂತವೆ. ಯಾರಿಗಂತೇವೆ, ನಂಗಂತಿದ್ಯಾ, ಇನ್ಯಾರಿಗಂತಿದೆ ಗೊತ್ತಿಲ್ಲ. ನಮಗೂ ಒಂದೊಂದ್ಸಲ ಬೆರ್ಸ್ಕೊ ಬರ್ತಾವಲ್ಲ. ಲೈಕ್ ಮೊನ್ನೆ ಒಂದ್ಸಲ ನೈಸ್ ರೋಡಿಂದ ಜಸ್ಟ್ ಟೋಲ್ ಪಾಸ್ ಆಗ್ಬಿಟ್ಟು ಟಿಕೆಟ್ ತಗೊಂಡು ಬಂದು ಹೋಗ್ಬೇಕಾದ್ರೆ ಹಂಗೆ ಒಂದು ನಾಯಿ ಬೆರ್ಸ್ಕೊ ಬಂತು. ಬಟ್ ಬೊಗಳಿಲ್ಲ, ಅದು ಹಂಗೆ ಬಂತು. ಇನ್ನೇನು ಕಾಲ ತರ ಕಚ್ಚಿ. Okay, so today's vlog about traveling to Kanakpura. ಸೊ ಬನ್ನಿ, ಇವತ್ತು ಕನಕ್ಪುರ ರೋಡ್ ಆಲ್ಮೋಸ್ಟ್ ನೀವು ಯಾರು ಕನಕ್ಪುರ ರೋಡಲ್ಲಿ ಹೋಗಿರಲ್ಲ, ಯಾಕಂದ್ರೆ ಇದು ಬೆಂಗಳೂರಿನ ಇನ್ನೊಂದು ಮೂಲೆಯಲ್ಲಿ ಬರುತ್ತೆ. ಸೊ ಆಲ್ಮೋಸ್ಟ್ ಆಲ್ ನೀವೇನು ಮಾಡ್ತೀರಾ, ಮೈಸೂರಿಗೆ ಹೋಗೋರೆಲ್ಲ ಸೀದಾ ಎಕ್ಸ್ಪ್ರೆಸ್ ವೇ ತಗೊಂಡು ಹಂಗೆ ಹೋಗ್ಬಿಡ್ತೀರ. ನೈಸ್ ರೋಡಿಂದ ಹೋಗ್ಬಿಟ್ಟು ಬಂದ್ಬಿಟ್ಟು ಮೈಸೂರು ರೋಡ್ ಜಾಯ್ನ್ ಆಗಿಬಿಟ್ಟು ಅಲ್ಲಿಂದ ಎಕ್ಸ್ಪ್ರೆಸ್ ವೇಲಿ ಹೋಗ್ಬಿಡ್ತೀರಾ. ದಟ್ ವಿಲ್ ಕಾಸ್ಟ್ ಯು ಅರೌಂಡ್ 500 to that will cost you around 500 to 1000 rupees for the toll only. So instead you can try this Kanakpura road also, which is very 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 good. ಯಾಕಂದ್ರೆ ನಾವು ಯೂಶಲಿ ಇದೇನು ಎಕ್ಸ್ಪ್ರೆಸ್ ವೇ ಇಲ್ಲ ನ್ಯಾಷನಲ್ ಹೈವೇ ಏನು ಮಾಡಿದ್ದಾರೆ, ಇದಾಗಕ್ಕಿಂತ ಮುಂಚೆಯಿಂದನೂ ನಾವು ಮೈಸೂರಿಗೆ ಹೋಗ್ತಿದ್ವಿ ವಯಾ ಕನಕ್ಪುರ ರೋಡು, ಇದೇ ರೋಡಲ್ಲೇ. ಆವಾಗ ಸಿಂಗಲ್ ರೋಡ್ ಇತ್ತು, ಬಟ್ ಇವಾಗ ಹಂಗಲ್ಲ. ಇವಾಗ ಹೆಂಗಾಗಿದೆ ಅಂತ ನೀವೇ ನೋಡಿ. ವೆರಿ ಬ್ಯೂಟಿಫುಲ್ ಸ್ಟ್ರೆಚ್ ತೆಗ್ದಿದ್ದಾರೆ ಅವರು. ಆರಾಮಾಗಿ ಹೋಗ್ಬೋದು, ಟೋಲ್ ಇಲ್ಲ ಏನಿಲ್ಲ. ಇದು ಟೋಲ್ ರೋಡ್ ಮಾಡ್ತಿರೋದು, ಬಟ್ ಇನ್ನು ರೋಡ್ ವರ್ಕ್ ಕಂಪ್ಲೀಷನ್ ಆಗಿಲ್ಲ. ಹಂಗಾಗ್ಬಿಟ್ಟು ಯಾವುದು ಟೋಲ್ ಚಾರ್ಜಸ್ ತಗೋತಾ ಇಲ್ಲ ಅವರು. ಸೊ ದಿಸ್ ವಿಲ್ ಬಿ ಬೆನಿಫಿಷಿಯಲ್ ಫಾರ್ ಯು. ಬಟ್ ಏನಂದರೆ ಇಲ್ಲಿ ನೈಸ್ ರೋಡ್ ಬಂದ್ಬಿಟ್ಟು ನೈಸ್ ರೋಡಿಂದ ನೀವು ಹಂಗೆ ಕನಕ್ಪುರ ರೋಡ್ ತಗೋಬಿಟ್ರೆ ಆರಾಮಾಗಿ ಹೋಗ್ಬೋದು. ಸಿಟಿ ಒಳಗಡೆಯಿಂದಾನೇ ಬರಬೇಕು ಅಂತ ಏನಿಲ್ಲ, ಆರಾಮಾಗಿ ಬರ್ಬೋದು. ನೀವು ಯಾವುದೇ ಎಂಪುಲಲ್ಲಿ ಇದ್ದರೂ ನೈಸ್ ರೋಡ್ ಜಾಯ್ನ್ ಆಗ್ಬಿಟ್ಟು ನೈಸ್ ರೋಡಿಂದ ಕನಕ್ಪುರ ಎಕ್ಸಿಟ್ ತಗೊಂಡ್ರೆ ಆರಾಮಾಗಿ ಹೋಗ್ಬೋದು ಗೈಸ್. ಎಷ್ಟೋ ಜನ ಇದೇ ರೋಡ್ ಪ್ರಿಫರ್ ಮಾಡ್ತಾರೆ, ಯಾಕಂದರೆ ಮೈಸೂರು ಎಕ್ಸ್ಪ್ರೆಸ್ ವೇಲಿ ನಿಮಗೆ ಬೈಕ್ಗಳು ಬಿಡೋದಿಲ್ಲ. ಓನ್ಲಿ ಕಾರ್ಸ್ ಆರ್ ಅಲೌಡ್, ಕಾರ್ಸ್ ಆ್ಯಂಡ್ ಅಬೌವ್ ವೆಹಿಕಲ್ಸ್ ಆರ್ ಅಲೌಡ್. ಸೊ ನೆಕ್ಸ್ಟ್ ಆಪ್ಷನ್ ಉಳಿದಿರೋದೇ ಇದು ಬೈಕರ್ಸ್ಗಳಿಗೆ, ಕನಕ್ಪುರ ರೋಡಲ್ಲೇ ಹೋಗೋದು. ಇಲ್ಲ ಅಲ್ಲಿ ಸರ್ವಿಸ್ ರೋಡಲ್ಲಿ ಹೋಗ್ಬಿಟ್ಟು ಹೋಗ್ಬೇಕು ಮೈಸೂರಿಗೆ ಅಂದರೆ ಇಟ್ ವಿಲ್ ಬಿ ವೆರಿ ವೆರಿ ಹೆವಿಲಿ ಟ್ರಾಫಿಕ್ ಇರುತ್ತೆ. ಇಲ್ಲ ಅಷ್ಟೇನು ಇರೋದಿಲ್ಲ, ಆರಾಮಾಗಿ ಹೋಗ್ಬೋದು. ಬನ್ನಿ, ನಿಮಗೆ ಕನಕ್ಪುರ ತನಕ ನಾನು ರೋಡ್ ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ. ಸೊ ಆನ್ ದ ವೇ ನೋಡ್ತಾ ಹೋಗ್ತಾ ಏನಾದ್ರು ಒಂದು ಡಿಸ್ಕಸ್ಸು ಟಾಪಿಕ್ಕು ಅಬ್ಸರ್ವೇಷನ್ಸು ಏನೋ ಮಾಡ್ಕೊಂಡು ಹೋಗೋಣ ಬನ್ನಿ. ಸೊ ಆಲ್ಮೋಸ್ಟ್ ನೋಡಿ, ಇದು ನೈಸ್ ರೋಡ್ ಜಂಕ್ಷನ್ನು. ನೈಸ್ ರೋಡಿಂದ ಎಕ್ಸಿಟ್ ಆದರೆ ನೀವು ಆಲ್ಮೋಸ್ಟ್ ಇಲ್ಲೇ ಬರ್ತೀರಾ. ಸೊ ಇದು ಇಲ್ಲಿಂದ ಹೋಗೋಕ್ಕೆ ಇಲ್ಲಿ ಎಕ್ಸಿಟ್ ಇದೆ ನೈಸ್ ರೋಡು. ಇನ್ ಕೇಸ್ ಇಫ್ ಯು ಆರ್ ಕಮಿಂಗ್ ಫ್ರಮ್ ಮೈಸೂರು ರೋಡ್, ಎಲೆಕ್ಟ್ರಾನಿಕ್ ಸಿಟಿ, ಮೈಸೂರು ರೋಡ್, ಸಮ್ವೇರ್ ಎಲ್ಸ್, ಸೊ ಯು ಕ್ಯಾನ್ ಟೇಕ್ ದಿಸ್ ರೂಟ್. ನೋಡಿ, ಇಲ್ಲೇ ಇನಿಷಿಯಲ್ ಲೆವೆಲೇ ನೋಡಿ. ಸ್ವಲ್ಪ ದಿನ ಮುಂಚೆ ಇದು ಏನೂ ಇರಲಿಲ್ಲ, ಇವಾಗ ರೀಸೆಂಟಾಗಿ ರೋಡ್ನ ಮಾಡಿಬಿಟ್ಟು ಕಂಪ್ಲೀಷನ್ ಮಾಡಿದ್ದಾರೆ ಈ ಕಡೆ ಮಾತ್ರ. ಇದಕ್ಕಿಂತ ಮುಂದೆ ಆಲ್ರೆಡಿ ಯಾವಾಗಲೂ ರೆಡಿ ಆಗಿತ್ತು. ತುಂಬ ವೆಹಿಕಲ್ಗಳು ಇದು ಲಾಸ್ಟ್ ಯೂ ಟರ್ನ್ ತಗೋತಾರೆ, ಯಾಕಂದರೆ ಇಲ್ಲಿಂದ ಮೈಸೂರು ರೋಡು ಇಲ್ಲ ಮತ್ತೆ ರಿಟರ್ನ್ ಸಿಟಿ ಸೈಡ್ ಹೋಗೋಕ್ಕೆ. ಸೊ ಉಳಿದವರೆಲ್ಲ ಇದೇ ರೋಡ್ನ ಕಂಟಿನ್ಯೂಯೇಷನ್ ತಗೊಂಡು ಕನಕ್ಪುರ ಹೋಗ್ತಾರೆ. ಕನಕ್ಪುರದಿಂದ ಹಂಗೆ ಯಾವ್ದು ಬರುತ್ತೆ, ಇದು ಶಿಂಷಾ ಹೋಗ್ಬೋದು. ಈ ಕಡೆ ಹೋದರೆ ಶಿಂಷಾ, ಆಮೇಲೆ ಶಿಂಷಾ ಅಂದರೆ ಶಿವನ ಸಮುದ್ರ, ಆಮೇಲೆ ಹಂಗೆ ಕೊಳ್ಳೇಗಾಲ, ಈ ಕಡೆ ಎಲ್ಲ ಕಡೆನೂ ಕನೆಕ್ಟಿವಿಟಿ ಇದೆ. ಮದ್ದೂರು, ಮಳವಳ್ಳಿ, ಸೀದಾ ಮಳವಳ್ಳಿ ಹೋಗೋದು ನಿಮಗೆ ಕನಕ್ಪುರದಿಂದ. ಹಂಗೆ ತುಂಬ ಊರುಗಳನ್ನ ಸುತ್ತಕೊಂಡು ಕನಕ್ಪುರ ಹೋಗೋದು, ಇಲ್ಲಿ ಮಳವಳ್ಳಿ ಹೋಗುತ್ತೆ.
ಮಳವಳ್ಳಿಯಿಂದ ಹಂಗೆ ಮೈಸೂರು, ಮಳವಳ್ಳಿ ರೋಡು ಚೆನ್ನಾಗಿದೆ. ಇಲ್ಲಿಂದ ಮಳವಳ್ಳಿ ತನಕನೂ ರೋಡ್ ಚೆನ್ನಾಗಿದೆ, ಸಕ್ಕತ್ತಾಗಿದೆ ರೋಡ್. ಇಲ್ಲಿ ನಿಮಗೆ ಜಾಸ್ತಿ ಪ್ರಾಬ್ಲಮ್ ಆಗೋದಿಲ್ಲ. ರೂಮ್ ಅಲ್ವಾ, ಸೊ ಆರಾಮಾಗಿ ಹೋಗ್ಬಿಟ್ರೆ ಏನು ಪ್ರಾಬ್ಲಮ್ ಇರೋದಿಲ್ಲ. ನಾನು ಎಷ್ಟೋ ಇಷ್ಟಪಡ್ತೀನಿ ರೋಡು. ಐ ಥಿಂಕ್ there will be some wind disturbance, I guess. ಏನಪ್ಪ ರೋಡಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತಾನೆ, ಬರ್ಪ್ಲೇಟು ಇಲ್ಲ ಅದಕ್ಕೆ. ಓಕೆ, ಸ್ವಲ್ಪ ತಿಳ್ಸ್ಕೊಂಡಿದ್ದೀನಿ ಮೈಕ್ ನೋಡೋಣ. ಇಲ್ಲ, ಒಂದು ಸ್ವಲ್ಪ ಸೈಡಲ್ಲಿ ಒಂದು ಜಾಗ ಇದೆ, ಸೈಡಲ್ಲಿ ಹಾಕೊಳ್ಳೋದು ಒಳ್ಳೇದೇನೋ. ಅದು ಟ್ರೈ ಮಾಡಿ ನೋಡ್ಬೇಕು.